ವಾಯುವ್ಯ ರಸ್ತೆ ಸಾರಿಗೆಯನ್ನ ಕಿತ್ತೂರು ಚೆನ್ನಮ್ಮ ಸಂಸ್ಥೆ ಅಂತ ಹೇಳಿ ಮರುನಾಮಕರಣ ಮಾಡಿ ಘೋಷಣೆ ಮಾಡಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ 28ನೇ ಸಂಸ್ಥಾಪನಾ ದಿನಾಚರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದಂತ ಅವರು, ಬಿಸಿ ಮಳೆ ಚಳಿಯನ್ನ ಲೆಕ್ಕಿಸದೆ ಸಾರಿಗೆ ಸಿಬ್ಬಂದಿಗಳು ಹಗಲು ರಾತ್ರಿ ಜನರಿಗಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ನಿಮ್ಮ ಸೇವೆಯನ್ನ ನೋಡಿ ಬಹಳಷ್ಟು ಸಂತೋಷ, ಅಭಿಮಾನ ಅಂತ ಅನ್ಸುತ್ತೆ. ಇದೇ ವೇಳೆ ವಿಪಕ್ಷಗಳ ವಿರುದ್ಧ ಹರಿಹಾಯ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಬಿಜೆಪಿಯವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಒಂದೇ ಒಂದು ಬಸ್ ಅನ್ನ ಖರೀದಿ ಮಾಡಿಲ್ಲ ಹಾಗೂ ಯಾವುದೇ ನೇಮಕಾತಿ ಮಾಡದೆ ಮೊಸಳೆ ಕಣ್ಣೀರನ್ನ ಹಾಕ್ತಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾದ ಮೇಲೆ 7,800 ಬಸ್ಗಳ ಖರೀದಿ ಹಾಗೂ 10,000 ನೇಮಕಾತಿ ಮಾಡಿದ್ದಾರೆ. ರಾಜ್ಯದ ಜನರಿಗೆ ಶಕ್ತಿ ಯೋಜನೆ ಕೊಟ್ಟು ಸಾರಿಗೆ ಇಲಾಖೆಗೆ ನ್ಯಾಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಏನೆಲ್ಲ ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದ್ದೇವೆ, ವಾಯುವ್ಯ ಕರ್ನಾಟಕ ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಏನು ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ಏನೆಲ್ಲ ಕೆಲಸವನ್ನು ಮಾಡಿದರು ಅಂತ ನಾನು BJPಯವರಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ತಾನೇ ಹುಬ್ಬಳ್ಳಿ ಧಾರವಾಡನಲ್ಲಿ ಯುವಕರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ಅದು ಪಾಪ ಪ್ರಾಮಾಣಿಕವಾಗಿ ಯುವಕರು ಒಂದು ಹೋರಾಟವನ್ನು ಶುರು ಮಾಡಿದರು. ಆದರೆ ಯುವಕರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ಅದನ್ನು ರಾಜಕಾರಣ ಮಾಡಲಿಕ್ಕೆ ತಾವು ಆ ಒಂದು ಹೋರಾಟದಲ್ಲಿ ತಾವು ಭಾಗವಹಿಸಿ ಮುಖಕ್ಕೆ ಮಂಗಳಾರತಿ ಹಾಕಿಸ್ಕೊಂಡಂಥ BJPಯವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮ್ಮ ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಬಸ್ಸನ್ನು ತೆಗೆದುಕೊಂಡು ಬರಲಿಕ್ಕೆ ಆಗಲಿಲ್ಲ. ಅವ್ರಿಗೆ ನಾಚಿಕೆ ಆಗಬೇಕು ಮತ್ತು ಒಬ್ಬರನ್ನು ಕೂಡ ರೆಕ್ರೂಟ್ ಮಾಡಲಿಲ್ಲ. ಆದರೆ ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ರೋಡ್ ಮೇಲೆ ಯುವಕರ ದಿಕ್ಕನ್ನು ಬದಲಾವಣೆ ಮಾಡಲಿಕ್ಕೆ ಹೋರಾಟದಲ್ಲಿ ಮೊಸಳೆ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಆದರೆ ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ, ಯಾವಾಗ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾದರು, ಕಾಂಗ್ರೆಸ್ ಸರ್ಕಾರ ತಮ್ಮೆಲ್ಲರ ಆಶೀರ್ವಾದದಿಂದ ಸಹಕಾರದಿಂದ ಬಂತೋ, ಅವತ್ತಿನಿಂದ ಇವತ್ತಿನವರೆಗೆ ಇಡೀ ರಾಜ್ಯದಲ್ಲಿ 7,800 ಹೊಸ ಬಸ್ಗಳನ್ನು ನಾವು ಖರೀದಿ ಮಾಡಿದ್ದೀವಿ. ಜನರಿಗೆ ಅನುಕೂಲ ಆಗಲಿಕ್ಕೆ ಅಂತಂದರೆ ಇದು ಜನಪರ ಕಾರ್ಯಕ್ರಮನೋ ಅಥವಾ ಜನ ವಿರೋಧಿ ಕಾರ್ಯಕ್ರಮನೋ ಅನ್ನೋದನ್ನು ಇವತ್ತು ಜನರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಹೋದಲ್ಲಿ ಬಂದಲ್ಲಿ BJPಯವರು, ಯಾಕಂದರೆ ಕೆಲಸ ಇಲ್ಲ ಅವರಿಗೆ, ಬರೀ ನಮ್ಮ ಮೇಲೆ ಆರೋಪವನ್ನು ಅಪವಾದವನ್ನು ಮಾಡ್ತಾರೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ಒಂದು ಬಸ್ಸನ್ನು ಕೂಡ ಖರೀದಿ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಆದರೆ ಇವತ್ತು ಗ್ಯಾರಂಟಿಗಳನ್ನು ಕೊಟ್ಟು, ಶಕ್ತಿ ಯೋಜನೆಯನ್ನು ಕೊಟ್ಟು ಸುಮಾರು 7,800 ಬಸ್ಗಳನ್ನು ರಾಜ್ಯದ ಸಾರಿಗೆ ಸಂಸ್ಥೆಗಳಿಗೆ ನಾವು ಕೊಟ್ಟಿದ್ದೀವಿ ಅಂತಂದರೆ ಇದು ಹೆಮ್ಮೆಯ ವಿಚಾರ ಅಲ್ಲ ಅನ್ನೋದನ್ನ ತಾವಿವತ್ತು ವಿಚಾರ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಅವರ ಅಧಿಕಾರದ ಸಂದರ್ಭದಲ್ಲಿ ಒಂದು ಜಾಬನ್ನು ಕೂಡ ಕೊಡಲಿಲ್ಲ KSRTCನಲ್ಲಿ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿಯವರೆಗೆ ರಾಮಲಿಂಗಾರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಈ ಇಲಾಖೆಯಲ್ಲಿ ಸುಮಾರು 10,000 ರೆಕ್ರೂಟ್ಮೆಂಟ್ ಆಗಿದೆ ಅಂತಂದರೆ ಇದು ಹೆಮ್ಮೆ ಪಡಬೇಕಾ? ಇಲ್ಲ, ಒಂದು ಜೋರಾದ ಚಪ್ಪಾಳೆಯನ್ನು ತಾವು ತಟ್ಟಬೇಕು. ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವ್ಯಾವ ಇಲಾಖೆಯನ್ನು ಅವರು ಇಲ್ಲಿಯವರೆಗೆ ನಿಭಾಯಿಸಿದ್ದಾರೆ, ಪ್ರತಿಯೊಂದು ಇಲಾಖೆಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಅದು ಯಾರಾದರೂ ಮಾಡಿದರೆ ಅದು ರಾಮಲಿಂಗಾರೆಡ್ಡಿ ಸರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ವಿಶೇಷವಾಗಿ ವಾಯವ್ಯ ಕರ್ನಾಟಕಕ್ಕೆ ಇಲ್ಲಿಯವರೆಗೆ ಸುಮಾರು 2.5 ವರ್ಷದಲ್ಲಿ 1,200 ಬಸ್ಸುಗಳನ್ನು ನಮ್ಮ ವಾಯವ್ಯ ಕರ್ನಾಟಕಕ್ಕೆ ಅವರು ಕೊಟ್ಟಿದ್ದಾರೆ. ಬಂಧುಗಳೇ, ಇದೇ ಒಂದು ಸಂದರ್ಭದಲ್ಲಿ ನಾನು ಈ ವಾಯವ್ಯ ಕರ್ನಾಟಕವನ್ನು ರಾಣಿ ಕಿತ್ತೂರು ಚೆನ್ನಮ್ಮ ಸಂಸ್ಥೆ ಅಂತ ಘೋಷಣೆ ಮಾಡಬೇಕು ಅಂತ ನಾನು ರಾಮಲಿಂಗಾರೆಡ್ಡಿ ಸಾಹೇಬರಲ್ಲಿ ಮನವಿಯನ್ನು ಮಾಡ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.